ಏನು ಗುರು ಡಿ ಮಾರ್ಟಲ್ಲೆಲ್ಲ ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ಇದೆಲ್ಲ ನಿಜನಾ ಅಥವಾ ಸುಳ್ಳ ಅಂತ ನಾನು ಹೋದೆ ನೋಡ್ತೀನಿ. ಎಲ್ಲ 100 ರೂಪಾಯಿ ಟಿ ಶರ್ಟು, ಏನಿದು ಇಷ್ಟೊಂದು ಕಮ್ಮಿ ಪ್ರೈಸಿಗೆ ಸಿಗುತ್ತೋ, ಇವೆಲ್ಲ ಪಕ್ಕ ಕ್ವಾಲಿಟಿ ಇರುತ್ತಾ ಅಂತ ಕನ್ಫರ್ಮೇಷನ್ ತೊಗೊಳಕ್ಕೆ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಖಂಡಿತ ಇವೆಲ್ಲ 100% ಪ್ಯೂರ್ ಕ್ವಾಲಿಟಿನೇ. ಅವಾಗಿಂದ ಅವಾಗಲೇ ಕೊಡ್ತಾ ಇದ್ದಾರೆ, ಎಲ್ಲ ಫ್ರೆಶ್ ಇರುತ್ತೆ ಮಾಲ್ಗಳು. ದೇರ್ ಇಸ್ ನೋ ಅದರ್ ಡೌಟ್. ಡೈಲಿ ಇಷ್ಟೊಂದು ಆಫರ್ ಇರುತ್ತಲ್ಲ, 30 to 40%. ಹೆಂಗೆ ಇದೆಲ್ಲ ಸಾಧ್ಯ ಅಂದರೆ ಪಕ್ಕ ಸಾಧ್ಯ ಇದೆ. ಇದೊಂದು ಸ್ಟ್ರಾಟಜಿ ಮೇಲೆ ನಡೀತಾ ಇರುವಂಥ ಡಿ ಮಾರ್ಟು. ಹಾಗಾಗಿ ಡೈಲಿ ಇಲ್ಲಿ ಆಫರ್ ನಮಗೆ ಕೊಟ್ಟೇ ಕೊಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ತಿಳಿಸ್ತೀನಿ ಬನ್ನಿ. ನೀವು ಇಲ್ಲೇ ನಾವು ಪರ್ಚೇಸ್ ಮಾಡೋದು ಡಿ ಮಾರ್ಟಲ್ಲಿನೇ. ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಅವ್ರ ಮಂತ್ಲಿ ಒನ್ ಟೈಮ್ ಅಂತೂ ಪಕ್ಕ ಬಂದಿರ್ತಾರೆ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಖಂಡಿತ ಅಲ್ವಾ? ಆಗಿದ್ರೆ ಕಮೆಂಟ್ ಮಾಡಿ ಹೌದು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ಸೊ ನಾನಿವತ್ತು ಕುಂಟೆ ಹತ್ರ ಒಂದು ಹೊಸದಾಗಿ ಡಿ ಮಾರ್ಟ್ ಓಪನ್ ಆಗಿದೆ. ಜನ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಸೊ ಈ ಡಿ ಮಾರ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಡಿ ಮಾರ್ಟಲ್ಲಿ ಯಾವ್ಯಾವ ಪ್ರೈಸ್ ಎಷ್ಟು ಡಿಸ್ಕೌಂಟ್ ಇದೆ, ಆಮೇಲೆ ಯಾಕೆ ಇಷ್ಟೊಂದು ಡಿಸ್ಕೌಂಟ್ ಕೊಡ್ತಾರೆ ಡಿ ಮಾರ್ಟಲ್ಲಿ ಅಂತ. ಸೊ ಬನ್ನಿ, ಹೊಸದಾಗಿ ಬೊಗಲಗುಂಟೆ ಏರಿಯಾದಲ್ಲಿ ಇದಾಗಿರೋ ಡಿ ಮಾರ್ಟ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಡಿ ಮಾರ್ಟ್ ಅಂತ. ಡಿ ಮಾರ್ಟ್ನ ಹಿನ್ನೆಲೆ ಏನಪ್ಪ ಅಂದರೆ 2002ರಲ್ಲಿ ಪ್ರಾರಂಭವಾದದ್ದು ಈ ಡಿ ಮಾರ್ಟು. ಸೊ ಇದನ್ನ ರಾಧಾಕಿಶನ್ ದಾಮಾನಿ ಅನ್ನೋರು ಇದರ ಫೌಂಡರ್. ಸೊ ಡಿ ಮಾರ್ಟ್ ಅಂದರೆ ಡಿ ಮೀನ್ಸ್ ದಾಮಾನಿ ಅಂತಲೂ ಮೀನಿಂಗ್ ಇರುತ್ತೆ. ಸೊ ಅವರು ರಾಜಸ್ಥಾನದವರು ಮೂಲತಃ. ಸೊ ಅವ್ರು ಸ್ಟಾರ್ಟ್ ಮಾಡಿದಂತಹ ಈ ಬಿಸ್ನೆಸ್ಸು ಇವತ್ತು ಇಡೀ ದೇಶದಲ್ಲೇ 300ಕ್ಕೂ ಹೆಚ್ಚು ಸ್ಟೋರ್ಗಳು ಅವೈಲಬಲ್ ಇದೆ. ಹಾಗೆ 100ಕ್ಕೂ ಹೆಚ್ಚು ಸಿಟಿಗಳಲ್ಲಿ ಇದರ ಬ್ರಾಂಚ್ ಓಪನ್ ಆಗಿದೆ. ಆಮೇಲೆ ನಾನು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ಹೋದಾಗ, ಅವ್ರು ಎಲ್ಲೆಲ್ಲಿ ಈ ಥರ ಡಿ ಮಾರ್ಟ್ ಬಿಲ್ಡಿಂಗ್ ಓಪನ್ ಮಾಡ್ತಾರೋ ಅದೆಲ್ಲ ಅವ್ರದ್ದೇ ಓನ್ ಜಾಗ ತೊಗೊತಾರೆ. ಫಸ್ಟು ಜಾಗ ಓನಾಗಿ ತೊಗೊಂಡು ಆಮೇಲೆ ಅವರು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಆ ಏರಿಯಾಗೆ ತಕ್ಕಂಗೆ ಈಗ ಒಂದು 2 ಫ್ಲೋರು ಅಥವಾ 3 ಫ್ಲೋರು ಏರಿಯಾಗೆ ತಕ್ಕಂಗೆ ಅವರು ಬಿಲ್ಡಿಂಗ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಬೇರೆ ಎಲ್ಲ ಒಂದು ಸೂಪರ್ ಮಾರ್ಕೆಟಲ್ಲಿ ಹಬ್ಬಗಳು ಮತ್ತು ಇನ್ನೊಂದು ಏನೋ ಒಂದೊಂದು ಫೆಸ್ಟಿವಲ್ಸ್ ಇದ್ದಾಗ ಮಾತ್ರನೇ ಅವರು ಆಫರ್ಸ್ ಕೊಡೋದು. ಬಟ್ ಡಿ ಮಾರ್ಟಲ್ಲಿ ಏನಪ್ಪ, ಡೈಲಿ 30 to 40% ಆಫರ್ ಇರುತ್ತೆ. ಅಂದರೆ ಮೇಯ್ನ್ ರೀಸನ್ ಬಂದು ಇವರು ಡೈರೆಕ್ಟು ಈಗ ಯಾರು ಒಂದು ಅಕ್ಕಿ ಬೆಳೀತಾರೋ ಒಬ್ಬರು ರೈತರಿಂದ ಆಗಲಿ ಅಥವಾ ಈ ಥರ ಒಂದು ಬಿಸ್ಕೆಟ್, ಚಾಕ್ಲೇಟ್ಸು ಯಾವುದಾದ್ರೂ ಒಂದು ಪ್ರಾಡಕ್ಟು ಆ ಕಂಪ್ನಿಯಿಂದ ಡೈರೆಕ್ಟ್ ಬೈ ಮಾಡ್ತಾರೆ. ಇವರು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಂದ ಏನನ್ನೂ ಬೈ ಮಾಡೋದಿಲ್ಲ. ಏನಿದ್ರು ಇವರು ಡೈರೆಕ್ಟು ಯಾರು ಸೇಲ್ ಮಾಡ್ತಾರೋ ಅವರಿಂದನೇ ಬೈ ಮಾಡ್ತಾರೆ, ಇಷ್ಟು ಅಂತ ಅಮೌಂಟ್ ಕೊಟ್ಟು ಅವ್ರಿಗೆ. ಸೊ ಹಾಗಾಗಿ ಇವರು ಒಂದು ಕಮ್ಮಿ ಬೆಲೆಗೆ ತೊಗೊಳೋದ್ರಿಂದ ಇಲ್ಲಿ ಜನಗಳಿಗೂ ಒಂದು ಫುಲ್ಲು ಡಿಸ್ಕೌಂಟಲ್ಲಿ ಕೊಡ್ತಾರೆ. ಇದು ಮೇನ್ ಸ್ಟ್ರಾಟಜಿ ಬಂದು ಡಿ ಮಾರ್ಟ್ ಅವ್ರದ್ದು. ಸೊ ಮಧ್ಯವರ್ತಿಯಿಂದ ಇವರೇನು ಪರ್ಚೇಸ್ ಮಾಡಲ್ಲ, ಡೈರೆಕ್ಟ್ ಸೇಲ್ ಯಾರು ಮಾಡ್ತಾರೋ ಅವರಿಂದನೇ ಪರ್ಚೇಸ್ ಮಾಡಿ ಒಂದು ರೆಗ್ಯುಲರ್ ಪ್ರೈಸ್ಗೆ ಕಸ್ಟಮರ್ಸ್ಗೆ ಇಷ್ಟು ಕಮ್ಮಿ ಬೆಳೆಗೆ ಅವ್ರು ಕೊಡ್ತಾರೆ. ಹಾಗಾಗಿ ಜನ ಜಾಸ್ತಿ ಡಿ ಮಾರ್ಟ್ಗೆ ಬರೋದು. ಇನ್ನೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಡಿ ಮಾರ್ಟ್ದು ಯಾವುದೇ ಪೇಪರ್ ಆಗಲಿ, ಟಿ ವಿಲಿ ಯಾವುದೇ ಒಂದು ಹ್ಯಾಡ್ ಇಶ್ಯೂ, ಪ್ರಮೋಷನ್ ಏನೂ ಬರಲ್ಲ. ಯಾಕೆ ಹೇಳಿ, ಇದು ಪ್ರಮೋಷನ್ನೇ ಮಾಡೋದಿಲ್ಲ. ಬೇರೆ ಎಲ್ಲ ಒಂದು ಸೂಪರ್ ಮಾರ್ಕೆಟು ಪ್ರಮೋಷನ್ ಆಗಲಿ ಪೇಪರಲ್ಲಿ ಡೈಲಿ ಅದ್ರದ್ದು ಒಂದಿಷ್ಟು ಲೀಸ್ಟ್ ಬರುತ್ತೆ, ಇಂತಿಂಥ ಆಫರ್ ಇದೆ, ಡಿಸ್ಕೌಂಟ್ ಇದೆ ಅಂತ. ಬಟ್ ಡಿ ಮಾರ್ಟಲ್ಲಿ ಯಾಕೆ ಮಾಡಲ್ಲ ಅಂದರೆ, ಇದು ಆಲ್ರೆಡಿ ಜನಗಳಿಗೆ ತಲುಪಿಬಿಟ್ಟಿದೆ. ಜನಗಳು ಬಾಯಿಂದ ಬಾಯಿಗೆ ರೀಚ್ ಆಗಿ ಇಷ್ಟು ಕಮ್ಮಿ ಇದೆಯಂತೆ, ಅಲ್ಲ ಅಷ್ಟು ಕಮ್ಮಿಗೆ ಸಿಗುತ್ತಂತೆ, ಬನ್ನಿ ಹೋಗೋಣ ಅನ್ನೋ ಇದೇ ಅವ್ರಿಗೆ ಪ್ರಮೋಷನ್ನು. ಹಾಗಾಗಿ ಇವ್ರು ಪ್ರಮೋಷನ್ನೇ ಮಾಡಲ್ಲ ಗುರು. ಇದಿಷ್ಟು ಒಂದು ಡಿ ಮಾರ್ಟ್ನ ಒಂದು ಇಷ್ಟು ಹಿನ್ನೆಲೆ. ಸೊ ಈಗಲೂ ಇದು ಒಳ್ಳೆ ಸೂಪರ್ ಹೈಪರ್ ಮಾರ್ಕೆಟ್ ಆಗಿ ನಮ್ಮ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇದಕ್ಕೆ ಒಂದು ಬಿಗ್ ಒಂದು ಏನಂತಾರೆ ಆಪೋಸಿಟ್ ಅಂದರೆ ರಿಲಯನ್ಸ್ ಮಾರ್ಕೆಟ್ ಇದೆ. ಸೊ ಇದಿಷ್ಟು ತಿಳ್ಕೊಂಡು ನಾನು ಡಿ ಮಾರ್ಟಲ್ಲಿ ಹಿಂಗೆ ಒಂದು ಕಾಲ ಕಳೆನ ಹಂಗೆ ಒಂದು ಲಾಗ್ ಮಾಡಿಕೊಂಡು ಯಾವ್ದಾದ್ರು ಕಣ್ಣಿಗೆ ಚೆನ್ನಾಗಿರೋದಿದ್ರೆ ಮಾತ್ರ ತೊಗೊಳ್ಳೋಣ ಅಂತ ಬಂದೆ. ಸೊ ಇಲ್ಲಿ ಬಂದು ನೋಡಿದ್ರೆ ನಮಗೆ ಎಲ್ಲ ತೊಗೊಬೇಕು ಅನಿಸುತ್ತೆ. ಜೋಬ್ ತುಂಬ ದುಡ್ಡು ತುಂಬ್ಕೊಂಬಂದರೆ ಮಾತ್ರ ಇಲ್ಲಿ ಯೂಸ್ ಆಗುತ್ತೆ. ಅದು ತೊಗೊಬೇಕು, ಇದು ತೊಗೊಬೇಕು ಅಂದರೆ ಸ್ವಲ್ಪ ಎಲ್ಲ ಆಫರ್ಸ್ ಇರುತ್ತಲ್ಲ. ನಾನು ಅದನ್ನು ನೋಡಿ ಅದನ್ನು ನೋಡಿ ಏನು ತೊಗೊಬೇಕು ಅನ್ನೋ ಗೊತ್ತಾಗಿದೆ. ಫ್ಯಾಮಿಲಿ ಜೊತೆ ಬಂದರೆ ಅವರು ಕರೆಕ್ಟಾಗಿ ಯೂಸ್ ಆಗುತ್ತೆ, ಮನೆಗಳಿಗೆ ಏನೇನು ಬೇಕು ಅಂತ. ಹಾಗಾಗಿ ಇಲ್ಲಿ ಹೆಚ್ಚಿನ ಜನ ಫ್ಯಾಮಿಲಿಯವರೇ ಬಂದಿದ್ದರು. ಅವರವರು ಒಂದು 15 ದಿನಕ್ಕೆ ಒಂದು ಸತಿನೋ ತಿಂಗ್ಳಿಗೆ ಒಂದು ಸತಿನೋ ಇವರು ಎಷ್ಟು ಬೇಕೋ ಆ ಮನೆಗೆ ಅಷ್ಟು ನೆಸೆಸಿಟಿ ಒಂದು ಸಾಮಗ್ರಿಗಳನ್ನ ತೊಗೊಂಡೋಗ್ತಾರೆ, ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ನಾನು ಇಲ್ಲಿ ಬಂದು ಒಂದಷ್ಟು ಚೆಕ್ ಮಾಡ್ತಾ ಇದ್ದೆ. ಒಂದು 3 ಫ್ಲೋರ್ ಇತ್ತು ಇಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಬಿಲ್ಡಿಂಗ್ ಇದೆ ಆ್ಯಕ್ಚುಲಿ, ಚಿಕ್ಕಬಾನವರ ರೋಡ್ ಹತ್ರ. ಸೊ ಎಲ್ಲ ನೋಡ್ತಾ ನಾನು ಒಂದಷ್ಟು ಬಿಸ್ಕೆಟ್ಸ್ ತೊಗೊಂಡೆ, ಫ್ಯಾಮಿಲಿ ಪ್ಯಾಕ್ ಬಿಸ್ಕೆಟು, ಇವೆಲ್ಲ ಆಫರ್ ಇತ್ತು. ಒಂದು ಟೀ ಶರ್ಟ್ ತೊಗೊಂಡೆ, ಚೆನ್ನಾಗಿತ್ತು, 400 ರೂಪಾಯಿ ಆಯಿತು ಟೀ ಶರ್ಟು. ಬಿಸ್ಕೆಟ್ಸ್ ಎಲ್ಲ ಒಳ್ಳೊಳ್ಳೆ ಆಫರಲ್ಲಿ ಸಿಕ್ತು, ಮನೆಗಿರಲಿ ಅಂತ ಒಂದು ತೊಗೊಂಡು ಹಂಗೆ ಲೈನಲ್ಲಿ ನಿಂತ್ಕೊಳಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಕ್ಯೂ ಕೌಂಟರ್ ಮುಂದೆ. ಹಂಗೋ ಎಲ್ಲಿ ಕಮ್ಮಿ ಇರ್ತಾರೋ ಅಷ್ಟು ಕೌಂಟರ್ ಮುಂದೆ ಹೋಗಿ ನಿಂತ್ಕೊಂಡು ಬಿಲ್ಲಿಂಗ್ ಮಾಡ್ಸೋಣ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಸೊ ನೋಡ್ತಿದ್ದೀರಲ್ಲ ಏನು ಜನ ಇದ್ದಾರೆ ಕೌಂಟರ್ ಮುಂದೆ, ಸಿಕ್ಕಾಪಟ್ಟೆ ಜನ ಗುರು. ಹಂಗೋ ತಳ್ಕೊಂಡು ಮುಂದಕ್ಕೆ ಹೋದೆ. ಎಲ್ಲ ಬಿಲ್ ಆಯಿತು, ಒಂದು 1000+ ಅಂತೂ ಬಿಲ್ ಆಗೇ ಹೋಯ್ತು. ಸೊ ಇಷ್ಟೆಲ್ಲ ತೊಗೊಂಡ್ಮೇಲೆ
ಎಷ್ಟೋ ಡಿಸ್ಕೌಂಟ್ ಅಂತ ತೋರಿಸಿದ್ದ. ಆಮೇಲೆ ಈಚೆ ಬಂದೆ ಒಂದು 15 ರೂಪಾಯಿ ಮಿಕ್ಸ್ಡ್ ಐಸ್ ಕ್ರೀಮು ಅದನ್ನು ತಿನ್ಕೊಂಡು ಹಾಗೆ ಪಕ್ಕದಲ್ಲೇ ಒಂದು ಜೋಳ ಮಾಡ್ತಾರೆ. ಜೋಳನ ಒಳ್ಳೆ ಟೇಸ್ಟ್ ಇರುತ್ತೆ, ಅದು 15 ರೂಪಾಯೋ ಸಮಥಿಂಗ್ ಇರುತ್ತೆ. ಸೊ ಐಸ್ ಕ್ರೀಮು ಪ್ಲಸ್ ಜೋಳ ಎರಡೂ ತೊಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಸೊ ಇದು ಡಿ ಮಾರ್ಟ್ನ ವ್ಲಾಗ್. ನೀವೇನಾದರೂ ಡಿ ಮಾರ್ಟಲ್ಲಿ ಡೈಲಿ ರೆಗ್ಯುಲರ್ ಪರ್ಚೇಸ್ ಮಾಡೋದಾಗಿದ್ದರೆ ಹೌದು ನಾವು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡ್ತೀವಿ. ಆಮೇಲೆ ನಿಮಗೆ ಏನಿದ್ರ ಅನುಭವ ಆಗುತ್ತೆ, ಕ್ವಾಲಿಟಿ ಎಲ್ಲ ಕರೆಕ್ಟಾಗಿರುತ್ತಾ. ಸೊ ನೀವು ಇಲ್ಲಿ ಬರೋದ್ರಿಂದ ನಿಮಗೆಲ್ಲ ಒಂದು ಸೇವ್ ಆಗುತ್ತಾ, ಮಂತ್ಲಿ ಸೇವ್ ಆಗುತ್ತೆ ಬೇರೆ ಕಡೆ ಬೈ ಮಾಡೋಕ್ಕಿಂತ ಇಲ್ಲಿ ಹೆಚ್ಚಾಗಿ ಅಂತ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿದ್ರಲ್ಲ ನೀವೇ ಡಿ ಮಾರ್ಟ್ ಬಗ್ಗೆ ಇರುವಂಥ ವಿಶೇಷತೆಗಳು, ಡಿಸ್ಕೌಂಟ್ ಯಾಕೆ ಕೊಡ್ತಾರೆ ಅಂತ, ಮತ್ತು ಇಷ್ಟು ಕಮ್ಮಿ ಪ್ರೈಸ್ಗೆ ಬೇರೆ ಯಾವುದು ಮಾರ್ಟಲ್ಲಿ ಅಷ್ಟು ಸಿಗೋಲ್ಲ, ಅಷ್ಟು ಡಿಸ್ಕೌಂಟ್ಸ್ ಈ ಡಿ ಮಾರ್ಟಲ್ಲಿ ಸಿಗುತ್ತೆ. ಸೊ ಐ ಹೋಪ್ ಈ ಡಿ ಮಾರ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಸೊ ಅಲ್ಲಿ ತನಕ ಹೋಗಿ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ.